ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನನ್ನ ಒಂದು ಫೇವ್ರೆಟ್ ಸ್ಯಾರಿ ಕಲೆಕ್ಷನ್ ಬಗ್ಗೆ ಪುಟ್ಟ ವಿಡಿಯೋ ಮಾಡಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ. ಇವರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನನ್ನ ಒಂದು ಫೇವ್ರೆಟ್ ಸ್ಯಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ನೋಡಿ, ಫುಲ್ ಬ್ಲ್ಯಾಕ್ ಮತ್ತು ಗ್ರೀನ್ ರೆಡ್ ಫ್ಲವರ್ಸ್ ಎಲ್ಲ ಇದೆ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ನೆಟ್ಟೆಡ್ ಸ್ಯಾರಿ. ಬ್ಲ್ಯಾಕ್ ನೆಟ್ಟೆಡ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ತುಂಬ ಲೈಟ್ ವೆಯ್ಟು. ನೈಟ್ ರಿಸೆಪ್ಷನ್ಗೆ ತುಂಬ ಚೆನ್ನಾಗಿದೆ. ಈ ಸ್ಯಾರಿನ ಎಷ್ಟು ಸಲ ಹುಟ್ಟಿದ್ದೀನಿ ಅಂತಲೇ ಲೆಕ್ಕ ಇಲ್ಲ. ತುಂಬ ಸಲ ಉಟ್ಬಿಟ್ಟಿದ್ದೀನಿ ಈ ಸ್ಯಾರಿನ. ನೈಟ್ ರಿಸೆಪ್ಷನ್ಗೆ ಲೈಟಿಂಗ್ಸ್ಗಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಮತ್ತು ಇದು ಸ್ಯಾರಿನೇ ಗ್ರ್ಯಾಂಡ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಜ್ಯುವೆಲರಿ ಎಲ್ಲ ಹಾಕೋಬಾರ್ದು, ಸಿಂಪಲ್ಲಾಗಿ ಹೋಗಬೇಕು. ತುಂಬ ಚೆನ್ನಾಗಿದೆ. ಇದು ಬಂದು ಸರ್ಗು ಅಂತೀವಲ್ಲ ನಾವು, ಪಲ್ಲು ಅದು ಬರುತ್ತೆ. ಮತ್ತು ಸ್ಯಾರಿ ಯಾವ ಥರ ಇದೆ ಗೊತ್ತಾ? ನೋಡಿ, ಈ ಥರ ಇದು ಮೇಲ್ಗಡೆ ಬರುತ್ತೆ. ಇದು ಬ್ಲ್ಯಾಕ್ ನೆಟ್ಟೆಡ್ ಮೇಲೆ ಬರುತ್ತೆ. ಸ್ಯಾರಿ ಕೆಳಗಡೆ ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಮೇಲ್ಗಡೆ ಪಾರ್ಟು, ಇದು ಬಂದು ಕೆಳಗಡೆ ಪಾರ್ಟು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಅದೇ ನಾನು ಹೇಳ್ದಂಗೆ ಈ ಸ್ಯಾರಿಗೇ ಬೇಜಾರಾಗಿರಬೇಕು ನಾನು ಉಟ್ಟು ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಆ್ಯಕ್ಚುಲಿ ಇದು ದಿ ಬೆಸ್ಟ್ ಸ್ಯಾರಿ ಆಫ್ ಮೈನ್ ಒಂದು. ನೋಡಿ, ಈ ಸ್ಯಾರಿ ಅಂತೂ ನನಗೆ ತುಂಬ ಇಷ್ಟ. ತುಂಬ ಅಂದರೆ ತುಂಬಾ ಇಷ್ಟ. ಆ್ಯಕ್ಚುಲಿ ಸ್ಯಾರಿಗಳ ಹೆಸರು ಅಷ್ಟಾಗಿ ಗೊತ್ತಿಲ್ಲ ನನಗೆ. ಅಂಗಡಿಗೆ ಹೋದಾಗ ನನಗೆ ಯಾವ್ದು ಇಷ್ಟ ಆಗುತ್ತೋ, ಕಲರ್ ಕಾಂಬಿನೇಷನು ನನಗೆ ಅಷ್ಟೇ ಇಷ್ಟ ಆಗುತ್ತೆ. ನಾನು ತೊಗೊಂಡ್ರೆ ಸ್ಯಾರಿನಲ್ಲಿ ಮೇಯ್ನಾಗಿ ಕಲರ್ ಕಾಂಬಿನೇಷನು ತುಂಬ 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 ಚೆನ್ನಾಗಿದ್ದಾವೆ. ಈ ಸ್ಯಾರಿ ಇದು ಕೆಳಗಡೆ ಬರುತ್ತೆ, ಇದು ಮೇಲ್ಗಡೆ ಈ ಥರ ಬೊಟ್ಟು ತುಂಬ ಸಿಂಪಲ್ಲು. ನೋಡಿ, ಈ ಥರ ಫುಲ್ ಸ್ಯಾರಿನೇ ಈ ಥರ ಇದೆ. ಫುಲ್ ಸ್ಯಾರಿನೇ ಇದ್ದಾರೆ. ಗೋಲ್ಡನ್ ಕಲರಲ್ಲಿ ಸ್ಟಾರ್ ಥರ ಇಟ್ಟಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ವಿಡಿಯೋದಲ್ಲಿ. ಅಷ್ಟು ಚೆನ್ನಾಗಿದೆ. ಇದು ಕೂಡ ನನ್ನ ಫೇವ್ರೆಟ್ಟು. ಸರ್ಗು ಬಂದು ನೋಡಿ ಈ ಥರ ಇದೆ. ಸರ್ಗ್ ಬಂದು ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಕೂಡ ಸ್ಯಾರಿ. ಕಲರ್ ನನಗೆ ತುಂಬ ಇಷ್ಟ. ಕೆಲವೊಂದು ಕಲರ್ ನಾನು ತುಂಬಾ ಚೂಸ್ ಮಾಡಿ ತೊಗೊಳ್ಳೋದು. ಅಂತ ಏನು ಕಾಸ್ಟ್ಲಿ ಏನಿಲ್ಲ. ಇದೆಲ್ಲ 1500 ಈ ಥರ ಸ್ಯಾರೀಸೇನೆ. ನೋಡಿ, ಅವಾಗ ಎಷ್ಟು ಚೆನ್ನಾಗಿತ್ತು. ಒಳ್ಳೆ ಮೈಸೂರು ಸಿಲ್ಕ್ ಕಂಡಂಗೆ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಇದೊಂಥರ ಸಿಲ್ಕ್ ಸ್ಯಾರಿನೇ, ಆದರೆ ಮೈಸೂರು ಸಿಲ್ಕ್ ಅಲ್ಲ, ಸಿಲ್ಕ್ ಸ್ಯಾರಿ. ಬಟ್ ಚೆನ್ನಾಗಿದೆ. ಇದು ಕೂಡ ಲೈಟ್ ವೆಯ್ಟು. ಉಟ್ಟರೆ ತುಂಬಾ ಉಟ್ಟಿದ್ದೀವಿ ಅಂತಲೇ ಕಾಣಿಸಲ್ಲ, ಅಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬಾ ನೋಡಿ, ಇದು ಅಷ್ಟೇ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಆ್ಯಕ್ಚುಲಿ ತಗೊಳ್ಳುವಾಗ ಅಮ್ಮಂಗೆ ಅಂತೇಳಿ ತೊಗೊಂಡಿದ್ದು. ಇದು ಸ್ವಲ್ಪ ಕಾಸ್ಟ್ಲಿ, 9,500. ಬಟ್ ಅಮ್ಮನಿಗೆ ಒಂದು ಸಲ ಉಡೋಕೆ ಕೊಟ್ಟೆ. ಅದಾದಮೇಲೆ ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನೇ ತೊಗೊಂಡೆ. ಇದು ಬಂದು ಸೆರಗು ಸ್ಯಾರಿದು ಸಿಂಪಲ್ಲಾಗಿ ಇಲ್ಲಿ ಪಲ್ಲು ವರ್ಕ್ ಮಾಡಿದ್ದಾರೆ. ಸ್ಯಾರಿ ಫುಲ್ ಡಿಸೈನ್ ಹಿಂಗೆ ಬಂದಿದೆ ನೋಡಿ, ಕೆಳಗಡೆ ಬರುತ್ತೆ, ಇದು ಮೇಲೆ ಪಾರ್ಟು. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಲರ್ ಕಾಂಬಿನೇಷನು. ನಿಮಗೂ ಇದು ಇಷ್ಟ ಆಗ್ಬೋದು. ಆ್ಯಕ್ಚುಲಿ ಈ ಥರ ಸ್ಯಾರಿಗಳೆಲ್ಲ ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ಬೋದು. ಸಖತ್ತಾಗಿದೆ ಈ ಸ್ಯಾರಿ ಮಾತ್ರ. ಒನ್ ಮೋರ್ ಸ್ಯಾರಿ. ಇದು ನಾನು ಮಧು ಟೆಕ್ಸ್ಟೈಲಲ್ಲಿ ತೊಗೊಂಡಿದ್ದಿಲ್ಲ, ಹಾಸನಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವಿಡಿಯೋಗಿನ ರಿಯಲಿ ತುಂಬ ಚೆನ್ನಾಗಿದೆ. ಇದು ಈ ಸ್ಯಾರಿ ನಂದು ತುಂಬ ಸಲನೇ ಉಟ್ಟಿದ್ದೀನಿ ನೋಡಿ. ತುಂಬ ಲೈಟ್ ವೇಟ್. ಈ ಥರ ಸ್ಯಾರಿಗಳು ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಸ್ವಲ್ಪ ಕಲರ್ ಕಡಿಮೆ ಇರೋದ್ರಿಂದ ಈ ಥರ ಕಲರ್ ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಯಾರೀಸು. ಇದು 3000 ರುಪೀಸ್ ಅವತ್ತಿಗೆ, ಬಟ್ ಕೊಡ್ಬೋದು. ಇದು ಅಷ್ಟು ಚೆನ್ನಾಗಿದೆ ಸ್ಯಾರಿ. ಸರ್ಗ್ ಬಂದು ಈ ಥರ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಕೂಡ ನನ್ನ ಫೇವ್ರೇಟು. ಸಾಮಾನ್ಯವಾಗಿ ನಾನು ಇದೇ ಕಲರ್ ತೊಗೊತೀನಿ ಸ್ಯಾರೀಸ್ ಎಲ್ಲ. ಇದು ಅಷ್ಟೇ ನೋಡಿ, ಇಲ್ಲಿ ಗ್ಲಾಸ್ ವರ್ಕ್ ಇದೆ ಸಿಂಪಲ್ಲಾಗಿ. ಬಟ್ ನೀವು ಅನ್ಕೋಬೋದು ಹಾಳಾಗುತ್ತೆ ಅಂತ. ಏನಿಲ್ಲ, ತುಂಬ ಚೆನ್ನಾಗಿದೆ ಈ ಸ್ಯಾರಿ. ನಾನಂತೂ ಇದನ್ನು ಅಷ್ಟೇ, ಇದಕ್ಕೂ ಬೇಜಾರಾಗೋಷ್ಟು ಟೈಮ್ ಉಟ್ಟಿದ್ದೀನಿ ಈ ಸ್ಯಾರಿನ. ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ದಿಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್. ನೀವೀಗ ನಾನು ತೋರಿಸಿದ ಸ್ಯಾರಿಗಳೆಲ್ಲ ಈ ಸೈಡ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವತ್ತಂತೂ ನನಗೆ ಹಬ್ಬ ಇದೆ. ಯಾಕೆ ಹೇಳಿ, ಇದನ್ನೆಲ್ಲ ಸೀರೆ ಎಲ್ಲ ಮಡಚಿ ಎತ್ತಿಡೋದು ತುಂಬಾ ಕಷ್ಟ. ನಿಮ್ಗೆ ಗೊತ್ತಿರ್ತದೆ ಸ್ಯಾರಿನ. ಒಂದೊಂದು ದಿವಸ ಸ್ಯಾರೀಸ್ನ ಫಂಕ್ಷನ್ಗೆ ಉಟ್ಕೊಂಡು ಹೋಗಿ ಬಂದು ಮತ್ತೆ ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಎತ್ತಿಟ್ಟಿರೋಷ್ಟೇ ಸುಸ್ತಾಗುತ್ತೆ. ಬಟ್ ನಾನೇನು ಅಂತ ಏನು ಮೇಂಟೈನ್ ಮಾಡಿಲ್ಲ. ಬಟ್ ಪರವಾಗಿಲ್ಲ, ಇರೋದ್ರಲ್ಲೂ ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ. ನಾನೇನು ಅಷ್ಟು ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ರೇಷ್ಮೆ ಸ್ಯಾರೀಸ್ ಒಳ್ಳೊಳ್ಳೆದೆಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಮಳೆಗಾಲದ ಕಳೆದು ನೆಕ್ಸ್ಟ್ ಬಂದಾಗ ಬಿಸಿಲಿಗೆ ಹಾಕಬೇಕು, ಸ್ವಲ್ಪ ಒಣಗಬೇಕು ಅದು ಅಂತ ಹೇಳ್ಬಿಟ್ಟು. ನಾನು ಇಲ್ಲಿವರೆಗೂ ಯಾವ ಸ್ಯಾರೀಸ್ನೂ ಬಿಸಿಲಿಗೆ ಹಾಕಿಲ್ಲ. ಆದರೆ ತುಂಬ ತೀರಾ ಬಿಸಿಲಿಗೆ ಹಾಕಬಾರ್ದು. ಸ್ವಲ್ಪ ಎಳೆ ಬಿಸಿಲಿದ್ದಾಗ 1 ಅವರ್ 2 ಅವರ್ ಆಚೆ ಹಾಕಿಬಿಟ್ಟು ಚಾಪೆ ಮೇಲೆ ಎತ್ತಿಟ್ಕೋಬೇಕು ಅಂತ ಹೇಳ್ತಾರೆ ಎಲ್ಲ. ಸೊ ನಾನು ಇಲ್ಲಿವರೆಗೂ ಮಾಡಿಲ್ಲ. ಇನ್ನೊಂದು ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಗೋಲ್ಡನ್ ಕಲರ್ ಇದೆ. ಇದು ಫುಲ್ ಗೋಲ್ಡನ್ನು. ಕೆಳಗಡೆ ನೋಡಿ, ಇದು ಬಾಟಲ್ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಬಟ್ ಉಡಿಸ್ಬೇಕು ಇದನ್ನು. ನಮಗೆ ಸ್ವಲ್ಪ ಉಟ್ಕೊಳ್ಳೋಕೆ ನನಗೆ ಕಷ್ಟ ಆಗುತ್ತೆ ಸ್ಯಾರಿನ. ಇದನ್ನು ಉಡ್ಸಿದ್ರೆ ಹೇಗೆ ಉಟ್ಕೊಂಡಿರ್ತೀವಿ ಅದೇ ಥರ ಕೂತಿರುತ್ತೆ. ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಆಮೇಲೆ ಇದ್ರದ್ದೊಂದು ಬ್ಲೌಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ನನ್ನ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್ ಅದು. ಫಿಟ್ಟಿಂಗ್ ಅಂದರೆ ಆ ಥರ ಇರಬೇಕು ಬ್ಲೌಸು. ಯಾಕೆಂತಂದರೆ ಸ್ಯಾರಿ ನಿಂತಿರೋದೇ ಬ್ಲೌಸ್ ಮೇಲೆ. ನಾವು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅದ್ರ ಮೇಲೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ. ಅದು ಸಿಂಪಲ್ ಸ್ಯಾರಿ ಆದ್ರೂ ಆ್ಯಕ್ಚುಲಿ ಈ ಸ್ಯಾರಿನಲ್ಲಿ ಬಂದಿಲ್ಲ ಅದು ಬ್ಲೌಸು. ಇದು ಸಪ್ರೇಟಾಗಿ ಬಂದಿರೋದು.
ನೋಡಿ ಬ್ಯಾಕಲ್ಲಿ ಈ ಥರ ಸಿಂಪಲ್ ವರ್ಕ್ ಮಾಡಿದೆ. ಇದು ಎಷ್ಟು ಚೆಂದ ಕಾಣುತ್ತೆ ಅಂತ ಹೇಳಿದ್ರೆ ಇದನ್ನು ಯಾವ ಸ್ಯಾರಿಗಾರ ಹಾಕೋಬೋದು. ಪಿಂಕ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ ಇರ್ತಕ್ಕಂಥ ಯಾವ ಸ್ಯಾರಿಗೆ ಬೇಕಾದ್ರೂ ಹಾಕೋಬೋದು. ಇದು ನಾನು ತುಂಬ ಸ್ಯಾರೀಸ್ಗೆ ಹಾಕಿದ್ದೀನಿ. ಬಟ್ ಆ್ಯಕ್ಚುಲಿ ಈ ಬ್ಲೌಸ್ನ ಮೇಯ್ನಾಗಿ ಹೊಲಿಸಿದ್ದು ಈ ಸ್ಯಾರಿಗೆ ಅಂತ ಹೇಳ್ಬಿಟ್ಟು. ಇದು ಸೂಪರ್ ಆಗಿದೆ ಮಾತ್ರ ಬ್ಲೌಸು. ಇದೊಂದೇ ಬ್ಲೌಸು ನನಗೆ ಫಿಟ್ ಆ್ಯಂಡ್ ಫೈನಾಗಿ ಕೂರೋದು ಇಷ್ಟು ಹೊಲಿಸಿರೋ ಬ್ಲೌಸಲ್ಲಿ. ಇವಾಗ ಇನ್ನೊಂದು ಸ್ಯಾರಿ ತೋರಿಸ್ತೀನಿ, ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಗ್ರೀನ್ ಮತ್ತು ಗೋಲ್ಡನ್ ಕಲರು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ಕಾಣ್ತಾ ಇಲ್ವಾ, ಇದು ಗೋಲ್ಡನ್ ಥರ ಜರಿನಲ್ಲಿ ಇದೆ. ಗೋಲ್ಡನ್ನು ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಇದಕ್ಕೂ ಕೂಡ ಈ ಥರ ವರ್ಕ್ ಮಾಡಿಸಿದ್ದೆ ಸರ್ಕಿಗೆ. ನಾನು ಮೊದಲು ಮದುವೆನಲ್ಲಿ ಇಷ್ಟು ಮಾಡಿಸಿದ್ದೇನೆ ಇಲ್ವೋ, ಬೇರೆಯವ್ರ ಮದುವೆಗೆ ನಾನು ಜಾಸ್ತಿ ಈ ಥರ ಸ್ಯಾರಿಗೆಲ್ಲ ಖರ್ಚು ಮಾಡೋದು ಜಾಸ್ತಿ. ಇತ್ತೀಚೆಗೆ ನನಗೆ ಸ್ವಲ್ಪ ಕ್ರೇಜ್ ಒಳ್ಳೊಳ್ಳೆ ಸ್ಯಾರಿ ಹಾಕೋಬೇಕು ಅಂತ ಹೇಳ್ಬಿಟ್ಟು. ನೋಡಿ ಇದು ತುಂಬ ಚೆನ್ನಾಗಿದೆ ನನಗೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಆಮೇಲೆ ಇದಕ್ಕೆ ಬ್ಲೌಸ್ ಬಂದು ನೀವು ನೋಡ್ಬೋದು ಈ ಥರ ಬಂದಿದೆ, ಗ್ರೀನ್ ಕಲರು ಈ ಥರ ಸಿಂಪಲ್ಲಾಗಿ. ಇದು ಓಕೆ, ಇದೂ ಪರವಾಗಿಲ್ಲ, ಚೆನ್ನಾಗಿ ಹೊಲ್ದಿದ್ದಾರೆ. ಬಟ್ ಅಷ್ಟೊಂದು ಫಿಟ್ಟಿಂಗ್ ಇಲ್ಲ. ಮೊದಲಿಗಿನ ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ, ಹಾಗಾಗಿ ನೋಡಿ ಇದು ಬ್ಲೌಸು ಮತ್ತು ಸ್ಯಾರಿ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕಾಂಬಿನೇಷನು ಇದು ಪಿಂಕ್ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೆ. ಇದು ಪಿಂಕ್ ಫುಲ್ ಬಂದು ನರ್ಗಿಗೆ ಮಾತ್ರ ಬರುತ್ತೆ, ಆಫ್ ಆ್ಯಂಡ್ ಆಫ್ ಸ್ಯಾರಿ ಥರ. ಅಂದರೆ ಇದು ನರ್ಗಿಗೆ ಮಾತ್ರ ಬರುತ್ತೆ. ಇದು ಬ್ಯಾಕಲ್ಲೆಲ್ಲ ಬರುತ್ತೆ. ಪಿಂಕ್ ಒಂದು ಮಾತ್ರ ನರ್ಗಿಗೆ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಈ ಸ್ಯಾರಿ ಅಂತೂ. ತುಂಬ ಸಾಫ್ಟ್ ಅಂದರೆ ತುಂಬಾ ಸಾಫ್ಟ್, ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಇದನ್ನು ತುಂಬ ಸಲ ಹುಟ್ಟಿದ್ದೀನಿ, ರೀಸೆಂಟ್ ವೀಡಿಯೋದಲ್ಲಿ ಹುಟ್ಟಿದ್ದೀನಿ, ನೀವು ನೋಡ್ಬೋದು. ಎಲ್ಲರೂ ನನಗೆ ಹೇಳೋದಂದ್ರೆ ಯಾವಾಗ ನೋಡ್ರೆ ಒಂದೇ ಥರ ಸ್ಯಾರಿ ಹಾಕ್ತೀಯಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ನನಗೇನು ಗೊತ್ತಾ, ನನಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದನ್ನು ಅಷ್ಟೇ ಹಾಕೊಳ್ಳೋದು ನಾನು. ನನ್ನ ಮೈಂಡ್ ಸೆಟ್ ಏನಂದರೆ ನಾನು ಕಂಫರ್ಟಾಗಿರಬೇಕು. ಒಂದು ಯಾವುದೇ ಬಟ್ಟೆ ಹಾಕ್ಕೊಳ್ಳಿ, ಸ್ಯಾರಿ ಹಾಕ್ಕೊಳ್ಳಿ, ನನಗೆ ಕಂಫರ್ಟ್ ಇದ್ದರೆ ಅದೇ ನನಗೆ ಇಷ್ಟ ಆಗುತ್ತೆ. ತುಂಬ ಜನ ಹೇಳಿದ್ದಾರೆ ನನಗೆ, ಯಾವಾಗ ನೋಡ್ರಿ ಒಂದೇ ಥರ ಬಟ್ಟೆ ಹಾಕ್ತೀವಿ. ವೀಡಿಯೋಸಲ್ಲೂ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಒಂದೇ ಬಟ್ಟೆ ಹಾಕ್ಕೊಂಡು ವೀಡಿಯೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ನನಗದು ಈ ವಿಡಿಯೋಗೆ ಈ ಥರ ಬಟ್ಟೆ ಹಾಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಜವಾಗ್ಲೂ ನನಗಿಲ್ಲ. ನನಗೆ ಕಂಫರ್ಟ್ ಆಗಿದ್ದೀನಿ, ಓಡಾಡೋ ಕಂಫರ್ಟ್ ಆಗಿರಬೇಕು ನನಗೆ. ಆ ಥರ ಇದ್ದಾಗ ನಾನು ಆ ಥರನೇ ಇಷ್ಟಪಡ್ತೀನಿ. ಇದು ನೋಡಿ ಒಂಥರ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಮೈ ಮೇಲೆ ಉಟ್ಟಂಗೆ ಕಾಣಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ ಸ್ಯಾರಿನ ತುಂಬ ಸಲ ಇದನ್ನು ಕೂಡ ಉಟ್ಟಿದ್ದೀನಿ. ಎಲ್ಲ ನೋಡಿದವರೆಲ್ಲ ಹೇಳಿದ್ದಾರೆ ವಿಡಿಯೋದಲ್ಲಿ, ಯಾವ ವಿಡಿಯೋದಲ್ಲಿ ನೋಡಿದ್ರು ಇದೇ ಸ್ಯಾರಿ ಹಾಕಿರ್ತಿಲ್ಲ ಅಂತ. ಯಾವ ಮದುವೆಗೆ ಹೋದ್ರು ಇದೇ ಸ್ಯಾರಿ ಹಾಕೊಂಡು ಹೋಗ್ತೀನಿ, ಬೇಗ ಉಡ್ಬೋದು, ಯಾರ ಒಂದು ಸಪೋರ್ಟ್ ಇಲ್ಲದೇ ಉಟ್ಕೊಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಸ್ಯಾರಿನ ತುಂಬ ಸಲ ಉಡ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಬೇರೆಯವರು ನೋಡೋರು, ನಮ್ಮನ್ನು ಇಷ್ಟಪಡೋರು ಹೇಗಿದ್ರೂ ಒಪ್ಕೋತಾರೆ ಅಲ್ವಾ. ಸೊ ಹಾಗಾಗಿ ನನಗೆ ಯಾವುದು ಕಂಫರ್ಟ್ ಇರುತ್ತೆ ಅದೇ ಬಟ್ಟೆ ಹಾಕೊಂಡು ಹೋಗ್ತೀನಿ. ಸೊ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಮೈಸೂರು ಸಿಲ್ಕ್ ಸ್ಯಾರಿ. ಮೈಸೂರು ಸಿಲ್ಕ್ನಲ್ಲೇ ತುಂಬ ವೆರೈಟಿ ಬರುತ್ತೆ. ನಾನು ಸ್ವಲ್ಪ ಕಮ್ಮಿ ರೇಟಿಂದು ತೊಗೊಂಡಿದ್ದೀನಿ, ನಾನೇನು ತುಂಬ ಕಾಸ್ಟ್ಲಿ ತೊಗೊಂಡಿಲ್ಲ, ಸ್ವಲ್ಪ ಕಮ್ಮಿ ರೇಟಿದ್ದು. ತಮ್ಮನ ಮದುವೆಗೆ ಅಂತ ಹೇಳಿ, ಈಗ ನನ್ನ ತಮ್ಮನ ಮದುವೆ ಇದೆ ರೀಸೆಂಟಾಗಿ, ಅವ್ನ ಮದುವೆಗೆ ಅಂತ ಹೇಳಿ ತೊಗೊಂಡಿದ್ದು ಸ್ಯಾರಿ. ಬಟ್ ಬ್ಲೌಸ್ ಕೆಡಿಸ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಉಟ್ರೆ ಹೇಗೆ 400 rupees ಅಷ್ಟೇ. ನೀವು ನಂಬ್ತೀರಾ, ಇದೊಂದು ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಅಮ್ಮ ಯಾವಾಗಲೂ ನಮ್ಮ ಥರ ಬೇರೆ ಡ್ರೆಸ್ಸಸ್ ಎಲ್ಲ ಹಾಕಲ್ಲ, ಈ ನೈಟಿ ಆಗಿರ್ಬೋದು, ಈ ನೈಟ್ ಡ್ರೆಸ್ಸು ನಾವು ಏನು ಹಾಕೋತೀವಿ ಈ ಥರದ್ದು ಯಾವುದು ಹಾಕಲ್ಲ ಅವರು, ಮೊದಲಿಂದನೂ ಅಷ್ಟೇ. ಈವನ್ ಮನೇಲಿ ಕೂಡ ಸ್ಯಾರಿನೇ ಹಾಕೋದು. ಸೊ ಹಾಗಾಗಿ ಅಮ್ಮಂದು ಇದು ಡೈಲಿ ಉಡೋಕ್ಕಾಗುತ್ತೆ ತೊಗೊಳಮ್ಮ ಅಂತ ಹೇಳಿದೆ. ಬಟ್ ತೊಗೊಂಡ್ಮೇಲೆ ಅನ್ನಿಸ್ತು 400 rupees ಲಾಸ್ ಇಲ್ಲ ಅಂತ, ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಆ್ಯಕ್ಚುಲಿ ಉಟ್ರೆ ಯಾರೂ ಹೇಳಲ್ಲ ಇದು 400 rupees ಅಂತ, ನಾನು ಬಾಯ್ಬಿಟ್ಟು ಹೇಳೋದಕ್ಕಷ್ಟೇ ನಿಮಗೆ ಗೊತ್ತಾಗ್ತಾ ಇರೋದು. ಇಲ್ಲಾಂದರೆ ಕಡಿಮೆ ಅಂದರೆ 1500 rupees ಸ್ಯಾರಿ ಅಂತಲೇ ಅಂತಾರೆ, ಅಷ್ಟು ಚೆನ್ನಾಗಿದೆ ಇದು. ಈ ಥರ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಸೆರಗು, ಇದು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಉಟ್ರೆ, ಬಟ್ ನೋಡೋಕ್ಕಷ್ಟು ಚೆನ್ನಾಗಿ ಕಾಣಿಸಲ್ಲ. ಬಟ್ ಉಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂದು ಸ್ಯಾರಿ, ಇದು ಕೂಡ ತುಂಬಾ ಸಾಫ್ಟ್ ಆಗಿದೆ. ನನಗೆ ಮೇಯ್ನಾಗಿ ಸ್ಯಾರಿಗಳು ತುಂಬ ಸಾಫ್ಟಾಗಿರಬೇಕು, ಹೆವಿ ಇರಬಾರ್ದು. ಸೊ ಅಂಥ ಸ್ಯಾರಿಗಳನ್ನೇ ನಾನು ತೊಗೊಳ್ಳೋದು. ಇದು ಬಂದು ವಿಮಲ್ ಜ್ಯೋತಿನಲ್ಲಿ ತೊಗೊಂಡಿದ್ದು, ಇದು ಕೂಡ ತುಂಬ ಚೆನ್ನಾಗಿ. ಈ ಸ್ಯಾರಿದು ಬ್ಲೌಸ್ ಬಂದು ಇದು ಬ್ಲೌಸು ಹೊರಗಡೆ ಎಲ್ಲ ಸ್ಟಿಚಿಂಗ್ಸ್ ಎಲ್ಲ ಓಕೆ ಫೈನು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಹೊಲ್ದಿದ್ದಾರೆ. ಬಟ್ ನನಗೆ ಈ ದಾರ ಇಡೋದೇ ನನಗೆ ಇಷ್ಟ ಆಗಲ್ಲ ನಿಜವಾಗ್ಲೂ. ಈ ಥರದ್ದೆಲ್ಲ ಇಟ್ಟರೆ ನನಗೆ ಹಿಂಸೆ ಆಗಿಬಿಡುತ್ತೆ, ದಾರ ನನಗೆ ಇಷ್ಟ ಆಗಲ್ಲ. ಬಟ್ ಮೇಯ್ನ್ ಎಫೆಕ್ಟ್ ಎಲ್ಲ ಆಗಿದೆ ಗೊತ್ತಾ, ನೋಡಿ ಇಲ್ಲಿ ಒಂದು ನೀವು ನೋಡ್ಬೋದು, ಒಂದು ಬ್ಲೌಸು ಗಿಡ್ಡ ಇದೆ, ಒಂದು ಬ್ಲೌಸು ಉದ್ದ ಇದೆ, ಈ ಥರ ಮಾಡಿಬಿಟ್ಟಿದ್ದಾರೆ. ಇದು ಬಂದು ಅಮ್ಮಂದು ಮೈಸೂರು ಸಿಲ್ಕ್ ನೋಡಿ, ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಅಮ್ಮಂದು ಮೈಸೂರು ಸಿಲ್ಕು, ಅಮ್ಮನಿಗೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ತೊಗೊಂಡ್ರು. ಇದನ್ನು ಕೂಡ ವಿಮಲ್ ಜ್ಯೋತಿನಲ್ಲೇ ತೊಗೊಂಡಿದ್ದು ಅಮ್ಮ. ಈ ಥರ ಕಲರ್ ಇರಲಿಲ್ಲ, ಅಮ್ಮನಿಗೂ ಈ ಥರ ಕಲರ್ ಇಷ್ಟ, ಅದಕ್ಕೋಸ್ಕರ ತೊಗೊಂಡ್ರು. 7 ವರ್ಷದ ಹಿಂದೆ ನೋಡಿ, ಸಿಂಪಲ್ ಸ್ಯಾರಿ. ಇದರಲ್ಲಿ ನಂದು ಎಂಗೇಜ್ಮೆಂಟ್ ಮುಗ್ದೋಗಿದೆ ಈ ಸ್ಯಾರಿನಲ್ಲಿ. ಬಟ್ ಅದನ್ನು ಉಟ್ಟೇ ಇಲ್ಲ ನಾನು, ಯಾವಾಗಲೂ ಒಂದು ಸಲ ಹುಟ್ಟಿದ್ದು ಈ ಥರ ಕಲರ್ ಕಾಂಬಿನೇಷನ್ನ. ನನಗೆ ಚೆನ್ನಾಗಿ ಕಾಣುತ್ತೆ ಈ ಕಲರ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಇದು ಕೂಡ ಸ್ಯಾರಿ. ಬಟ್ ಅದೇ ರೇಷ್ಮೆ ಸೀರೆ ತೊಗೊಬೇಕು, ಆ ಥರ ಸೀರೆ ತೊಗೊಬೇಕು, ಆ ಥರ ಡ್ರೆಸ್ಸಪ್ ಆಗಬೇಕು, ಫೋಟೋಶೂಟ್ ಮಾಡಬೇಕು, ಇದು ಯಾವುದೂ ಕಾನ್ಸೆಪ್ಟೇ ನಮ್ಗೆ ಆವಾಗ ಇರಲಿಲ್ಲ. ಯಾರನ್ನ ಮನೇಲಿ ಏನು ಹೇಳ್ತಾರೋ ಅದೇ ಫೈನಲ್ ಆಗಿತ್ತು. ಇದು ನಂದು ಎಂಗೇಜ್ಮೆಂಟ್ ಸ್ಯಾರಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದಕ್ಕೆ ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ ಇರಲಿ ಅಂತ ಹೇಳ್ಬಿಟ್ಟು. ಉಟ್ರೆ ಅಂತೂ ತುಂಬಾ ಸೂಪರಾಗಿದೆ ಈ ಸ್ಯಾರಿ.
ಯಾಕೆಂದರೆ ನಾನು ಹುಟ್ಟಾಗ ಫೋಟೋಶೂಟ್ ಎಲ್ಲ ಮಾಡಿದ್ದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿ. ಇದ್ರ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನಮ್ಮ ಅಕ್ಕನೇ ಇದನ್ನು ಸ್ಟಿಚ್ ಮಾಡಿಸ್ಕೊಟ್ಲು. ಆ್ಯಕ್ಚುಲಿ ನಮ್ಮ ಗೃಹ ಪ್ರವೇಶದಲ್ಲಿ ಬ್ಲೌಸ್ನ ಅವಳಿಗೆ ಪಾಪ ಟೆನ್ಷನ್ ಕೊಟ್ಬಿಟ್ಟಿದ್ದೀನಿ. ಬ್ಲೌಸ್ ಸಿಕ್ಕಿಲ್ಲ ಗೃಹ ಪ್ರವೇಶದಲ್ಲಿ, ನಾನು ಅವಳನ್ನ ಬಿಡ್ತಾಯಿಲ್ಲ. ನೆಕ್ಸ್ಟ್ ಡೇ ಗೃಹ ಪ್ರವೇಶ ಅಂದರೆ ಇವತ್ತು ಇಸ್ಕೊಂಬಂದಿದ್ದಾಳೆ ಅವ್ರು ಬೆನ್ನು ಬಿದ್ದು. ಈಗ ಎಲ್ಲೋದ್ರದ್ದೊಂದು ಮೈನ್ ಪ್ರಾಬ್ಲಮ್. ಇದು ಮಲಯಾಳಿ ಟ್ರೆಡಿಷನಲ್ ಸ್ಯಾರಿ. ಸೊ ನನಗಿರಲಿ ಎಲ್ಲ ಥರ ಟ್ರೆಡಿಷನಲ್ ಸ್ಯಾರಿ ಕೂಡ ನನ್ನ ಹತ್ರ ಇರಲಿ ಅಂತ ಹೇಳ್ಬಿಟ್ಟು. ನೋಡೋಕೊಳ್ಳೆ ಪಂಚೆ ಥರ ಕಾಣಿಸ್ತಾ ಇದೆ, ಬಟ್ ಇದು ಸ್ಯಾರಿ ಮಲಯಾಳಿ ಟ್ರೆಡಿಷನಲ್ ಸ್ಯಾರಿ ಉಟ್ಟರೆ ಚೆನ್ನಾಗಿರುತ್ತೆ. ಸೊ ಇದು ಇರಲಿ ನನ್ನ ಹತ್ರ ಅಂತೇಳಿ ಈ ಥರದ್ದೊಂದು ತೊಗೊಟ್ಟಿದ್ದೆ. ನಾನು ನಿಮಗೆ ತೋರಿಸ್ತಿರೋದು ಕೆಲವು ಸ್ಯಾರೀಸು, ತುಂಬ ಸ್ಯಾರೀಸ್ ಇದೆ ಆ್ಯಕ್ಚುಲಿ, ಇಲ್ಲ ಅಂತ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ. ಇದು ನನ್ನ ಧಾರೆಯ ಸೀರೆ ನೋಡಿ. ಈ ಥರ ಸೀರೆನ ನಾನು ಉಟ್ಕೊಂಡಿರೋದು ಧಾರೆನಲ್ಲಿ. ಆವಾಗ ಕುಚ್ಚು ಇಲ್ಲ ಏನೂ ಇಲ್ಲ, ನೀವು ನಂಬ್ತೀರಾ? ಕುಚ್ಚಿಲ್ಲ ಏನಿಲ್ಲ ಸರ್ಗಿಗೆ ನೋಡಿ. ಅಂದರೆ ಎಷ್ಟು ನಾಲೆಡ್ಜ್ ಇದೆ ನಮಗೆ ಅವಾಗ ಅಂತ ಹೇಳ್ಬಿಟ್ಟು. ನಮ್ಗೆ ಆ ಥರದ್ದು ಯಾವುದೂ ಕ್ರೇಜು ಇಲ್ಲ. ಸ್ಯಾರಿಗಳನ್ನ ಈ ಥರ ತೊಗೋಬೇಕು ಆ ಥರದ್ದು ಯಾವುದೂ ಇಲ್ಲ ನೋಡಿ. ಇದಕ್ಕೆ ಇದು ಧಾರೆ ಸೀರೆ, ಇದಕ್ಕೆ ನೋಡಿ ಕುಚ್ಚು ಇಲ್ಲ ಏನೂ ಇಲ್ಲ, ಹಂಗೆ ಪ್ಲೈನ್ ಸೀರೆ ಥರ ಇದೆ ನೋಡಿ. ಇದೆಲ್ಲ ಕಡಿಮೆ ಇರುತ್ತೆ ಆವಾಗ, ಬಟ್ ನನಗೆ ರೇಟ್ ನೆನಪಿಲ್ಲ, ಕಡಿಮೆ ರೇಟು ನೋಡಿ. ಈ ಥರ ನಾವು ಈಗಿನವ್ರಿಗೂ ನಮಗೂ ಎಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಈಗಿನ ಮಕ್ಳಿಗೂ ನಮಗೂ 17 ವರ್ಷದಿಂದ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಅವ್ರಿಗೂ ನಮಗೂ. ಆಮೇಲೆ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನೋಡಿ. ಈ ಸ್ಯಾರಿ ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಸ್ಯಾರಿ. ಈ ಥರ ಇದು ಬಂದು ಪಲ್ಲು. ಇದು ನನ್ನ ಮಾವನ ಮಗನ ಮದುವೆಗೆ ತೊಗೊಂಡಿದ್ದು. ನನ್ನ ಮದುವೆಗೆ ನಾನು ಅಂಥ ಒಳ್ಳೊಳ್ಳೆ ಸೀರೆ ತೊಗೊಳ್ಳಿಲ್ಲ. ನಾನು ಹಿಂಗೆ ಮಾವನ ಮಕ್ಕಳು ಮದುವೆ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಮದುವೆ, ಇವ್ರ ಮದುವೆಗಳಿಗೇ ಈ ಥರ ಒಳ್ಳೊಳ್ಳೆ ಸೀರೆಸ್ ಎಲ್ಲ ತೊಗೊಳೋದಾಗಿದೆ. ನನ್ನ ಮದುವೆನಲ್ಲಿ ಯಾವ ಕುಚ್ಚು ಇಲ್ಲ ಏನೂ ಇಲ್ಲ ಸ್ಯಾರಿಗಳಿಗೆ ನೋಡಿ. ಇತ್ತೀಚೆಗೆ ಅದೊಂದು ನಾಲೆಡ್ಜ್ ಬಂದಿರೋದು ನನಗೆ, ಕುಚ್ಚೆಲ್ಲ ಹಾಕಿಸ್ಕೊಬೇಕು ಅಂತ ಹೇಳ್ಬಿಟ್ಟು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಷ್ಟು ಮುಗ್ದ್ರು ಅವಾಗ. ನಮ್ಗೆ ಯಾವುದೋ ಒಂದು ಸೀರೆ ಮತ್ತು ಯಾವುದೋ ನಾಲೆಡ್ಜೇ ಇಲ್ಲ ಅಂತ ಈಗ ಥಿಂಕ್ ಮಾಡ್ತಿರೋದು. ನಮಗೂ ಎಷ್ಟು ಫಾಸ್ಟರ್ ಇದ್ದಾರೆ ಆಗ್ಲಿಗೂ ಈಗಲೂ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ ಧಾರೆ ಸೀರೆ. ಆಮೇಲೆ ಇದು ನೋಡಿ, ಇದು ನಂದು ರಿಸೆಪ್ಷನ್ ಸ್ಯಾರಿ. ನಮಗೆ ಮದುವೆ ಆದರೆ ಬೆಳಗ್ಗೆ ಧಾರೆ, ಮಧ್ಯಾಹ್ನ ರಿಸೆಪ್ಷನ್ ಆ ಥರ. ಈಗೆಲ್ಲ ಹಿಂದಿನ ದಿವಸನೇ ಒಂದು ರಿಸೆಪ್ಷನ್ ಇರುತ್ತೆ, ಆ ಥರದ್ದೆಲ್ಲ ಏನೂ ಇಲ್ಲ. ಆ ಸ್ಯಾರಿ ಇದು ರಿಸೆಪ್ಷನ್ ಸ್ಯಾರಿ ನೋಡಿ. ಇಲ್ಲಿ ನೀವು ನೋಡ್ಬೋದು, ಕುಚ್ಚೇ ಇಲ್ಲ ಇದಕ್ಕೆ. ಇದು ಸ್ಯಾರಿನಲ್ಲಿ ಹೆಂಗೆ ಬಂದಿದೆ ಹಂಗೆ ಇದೆ. ಇದು ಕುಚ್ಚಿಡ್ಸಿಲ್ಲ, ನಮಗೆ ಕುಚ್ಚಿಡ್ಸಿಲ್ಲ, ಏನು ಇಡ್ಸಿಲ್ಲ. ಸ್ಯಾರಿನಲ್ಲಿ ಹೆಂಗೆ ಬಂದಿರೋದೆ ಹಂಗೆ ಬಂದಿರೋದು. ಇದನ್ನು ಉಟ್ಟೇ ಇಲ್ಲ ಧಾರೆ, ಮತ್ತು ಅದನ್ನು ಧಾರೆಯಲ್ಲಿ ಹುಟ್ಟಿದ್ದು. ಇದನ್ನು ರಿಸೆಪ್ಷನ್ಗೆ ಹುಟ್ಟಿದ್ದು ಬಿಟ್ಟರೆ ಮತ್ತೆ ಈ ಸ್ಯಾರಿನ ಇವತ್ತೇ ತೆಗೆದು ನಾನು ನಿಮಗೆ ತೋರಿಸ್ತಾ ಇರೋದು. ಸ್ವಲ್ಪ ಬಿಸಿಲಿಗೆಲ್ಲ ಹಾಕಿ ನಾನು ಕೂಡ ಇವನ್ನೆಲ್ಲ ಕ್ಲೀನ್ ಮಾಡಿ ಇದಕ್ಕೆಲ್ಲ ಬೇರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಹಾಕಬೇಕು. ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಹಳೆ ಸೀರೆ ಉಡೋದೇ ಇವಾಗ ಒಂಥರ ಟ್ರೆಂಡ್. ಹಳೆ ಸೀರೆಗೆ ಬೇರೆ ಬೇರೆ ರೀತಿ ಬ್ಲೌಸ್ ಹೊಲಿಸ್ಕೊಂಡ್ಬಿಟ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಇದು ನನ್ನ ಮದುವೆ ಸ್ಯಾರಿ ನೋಡಿ, ವಿತೌಟ್ ಕುಚ್ಚಿರ್ತಕ್ಕಂಥ ಸ್ಯಾರಿ. ಸ್ಯಾರಿನಲ್ಲಿ ಹೆಂಗೆ ಬಂದಿದೆಯೋ ಕುಚ್ಚು ಹಂಗೆ ಉಟ್ಕೊಂಡಿದ್ದೀವಿ ನಾವು. ಆಮೇಲೆ ಇದೊಂದು ರೇಷ್ಮೆ ಸ್ಯಾರಿ, ಇದು ನನಗೆ ಇಷ್ಟ. ಆ್ಯಕ್ಚುಲಿ ಈ ಸ್ಯಾರಿ ನನಗೆ ತುಂಬ ಇಷ್ಟ ನೋಡಿ. ಈ ಥರ ಇದೆ. ಈ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೊಂದು ಸಿಂಪಲ್ಲಾಗಿ ಎಲ್ಲೋ ಕುಚ್ಚಿಡ್ಸ್ಬಿಟ್ಟಿದ್ದೀನಿ. ಮದುವೆಯಾಗಿ 2 ವರ್ಷ ಆದಮೇಲೆ ಸ್ವಲ್ಪ ಬುದ್ಧಿ ಬಂತು, ಹಾಗಾಗಿ ಇಡ್ಸಿದ್ದೀನಿ ಇದನ್ನು. ಇದು ಬೇರೆ ಯಾವುದೋ ಮದುವೆಗೆ ತೊಗೊಂಡಿದ್ದೆ ನಾನು. ಇದು ಏನು ಕಾಸ್ಟ್ಲಿ ಏನಲ್ಲ, ಇದು ಏನು ಕಡಿಮೆ ಅಂದರೆ 1,500 2,000 ಅಷ್ಟೇ ಇರ್ಬೋದು ನೋಡಿ. ಈ ಥರ ಬರುತ್ತೆ ಸ್ಯಾರಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಸ್ಯಾರಿ ಕೂಡ ಇದು ನನಗೆ ಒನ್ ಆಫ್ ಮೈ ಫೇವ್ರೇಟ್. ಇದನ್ನು ಒಂದು 2-3 ಸಲ ಉಟ್ಟಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ತುಂಬ ಸೂಪರ್ ಆಗಿದೆ. ಸ್ಯಾರಿ ಎಲ್ಲ ಒಟ್ಟುತ್ತಾ ಇದ್ದೀನಿ, ಸ್ಯಾರಿ ಎಲ್ಲ ತೋರಿಸಿ ಒಟ್ಟುತ್ತಾ ಇದ್ದೀನಿ. ನಾನು ಎಷ್ಟು ಸ್ಯಾರಿ ತೋರಿಸ್ತೀನಿ ಅಂತ ನನಗೇನೆ ಗೊತ್ತಿಲ್ಲ. ಇದು ಒಂದು ಸ್ಯಾರಿ ರೀಸೆಂಟಾಗಿ ತೊಗೊಂಡಿದ್ದು. ಇದು ಕೂಡ ಬನಾರಸಿ ಸೀರೆ ನೋಡಿ. ಇದು ಕುಚ್ಚಿ ಈ ಥರ ಹಾಕಿದ್ದಾರೆ ಇದಕ್ಕೆ. ಇದು ಸಿಂಪಲ್ ಸ್ಯಾರಿ, ಬಟ್ ಬ್ಲೌಸ್ ಇದ್ರದ್ದು ರನ್ನಿಂಗ್ ಬ್ಲೌಸ್ ಬಂದಿದೆ ಇದೇ ಥರ. ಸೊ ಹಾಗಾಗಿ ಅಷ್ಟು ಸೂಟ್ ಆಗಿಲ್ಲ ಅಂತೇಳಿ ಈ ಸ್ಯಾರಿನ ಉಟ್ಟಿಲ್ಲ ನಾನು. ಒಂದ್ಸಲ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಅಷ್ಟೇ ಹುಟ್ಟಿದ್ದು, ಆದಮೇಲೆ ಇದನ್ನು ಹುಟ್ಟಿಲ್ಲ. ಯಾಕೆಂದರೆ ಬ್ಲೌಸ್ ಸೆಟ್ ಆಗ್ತಾಯಿಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಬೇರೆ ರೀತಿ ಬ್ಲೌಸ್ ಡಿಸೈನ್ ಮಾಡಿಸಿ ಹೊಲಿಸ್ಬಿಟ್ಟು ಮತ್ತೆ ಹಾಕೋಬೇಕು. ಇದು ಕೂಡ ಸ್ಯಾರಿ ತುಂಬ ಚೆನ್ನಾಗಿದೆ. ವಿಡಿಯೋಗಿನ ರಿಯಲಿ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ವಿಡಿಯೋದಲ್ಲಿ ಏನಾಗುತ್ತೆ ಗೊತ್ತಾ, ಈ ಲೈಟಿಂಗ್ಸ್ಗೆ ಸ್ವಲ್ಪ ಕಲರ್ಸ್ ಎಲ್ಲ ಚೇಂಜ್ ಬರುತ್ತೆ. ಸೊ ಹಾಗಾಗಿ ಅಷ್ಟು ಬ್ಯೂಟಿಫುಲ್ ಅಂತ ನಿಮಗೆ ಕಾಣಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ, ಬಟ್ ರಿಯಲಿ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ. ಅಯ್ಯೋ ಎಲ್ಲ ಬೀಳ್ತಾ ಇದ್ದಾವೆ.
ಈ ಸ್ಯಾರಿ ನನ್ನ ಫೇವ್ರೆಟ್ ಸ್ಯಾರಿ, ಪರ್ಪಲ್ ಕಲರು ನನ್ನ ಫೇವ್ರೆಟ್ ಕಲರ್. ಪರ್ಪಲ್ ಮತ್ತು ಪಿಂಕ್ ಅಂದರೆ ನನ್ನ ಬೇಬಿ ಪಿಂಕ್ ಮತ್ತು ಪರ್ಪಲ್ ಅಂದರೆ ನನಗೆ ಪಂಚ ಪ್ರಾಣ. ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಉಲ್ಟಾ ಹಿಡ್ಬಿಟ್ಟಿದ್ದೀನಿ. ನೋಡಿ ಈ ಥರ ಫುಲ್ ಸ್ಯಾರಿನೇ ಹಿಂಗೆ ಬರುತ್ತೆ, ಫುಲ್ ಸ್ಯಾರಿನೇ ಈ ಥರ ಬರುತ್ತೆ ನೋಡಿ, ಫುಲ್ ಸ್ಯಾರಿ ಥರ ಬರುತ್ತೆ. ತುಂಬ ಗ್ರ್ಯಾಂಡಾಗಿದೆ ಈ ಸ್ಯಾರಿ ಮಾತ್ರ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದನ್ನು ಒಂದು 2-3 ಸಲ ತುಂಬ ಸಲ ಉಟ್ಟಿದ್ದೀನಿ. ಈ ಸಲ ನೋಡೋಣ, ಹಿಂದೆ ಹಸೆ ಶಾಸ್ತ್ರಕ್ಕೆಲ್ಲ ಇದನ್ನೇ ಹಾಕೊಂಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕೆಂದರೆ ಬ್ಲೌಸ್ ಬೇರೆ ಸರಿ ಹೊಲ್ದಿಲ್ಲಲ್ಲ, ಸೊ ಹಾಗಾಗಿ ಇದನ್ನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ಕೂಡ ಗ್ರ್ಯಾಂಡಾಗೆ ಕಾಣಿಸ್ತಾ ಇದೆ. ನಾನೀಗೇನು ಈ ಸ್ಯಾರಿನ ತೋರಿಸ್ತಾ ಇದ್ದೀನಿ, ಇವೆಲ್ಲ ಸ್ಯಾರೀಸು ತುಂಬ ಹಳೆಯ ಸ್ಯಾರೀಸು. ಅದು ಕೆಲವೊಂದು 17 ವರ್ಷ ಆದರೆ ಕೆಲವೊಂದು 15-16 ವರ್ಷ. ಹೊಸ ಸ್ಯಾರೀಸ್ ಅಂದರೆ ರೀಸೆಂಟಾಗಿ ಮದುವೆಗೆ ತೊಗೊಂಡಿರೋದೊಂದು 3-4 ಬಿಟ್ಟರೆ ಇನ್ನೆಲ್ಲ ಹಳೆ ಸ್ಯಾರೀಸ್ ನಾನು ನಿಮಗೆ ತೋರಿಸ್ತಾ ಇರೋದು. ಈ ಸ್ಯಾರಿ ಇದು ಕೂಡ ನನ್ನ ಫೇವ್ರೆಟ್. ಇದು ಏನಿಲ್ಲ, ಫುಲ್ಲು ಪ್ಲೈನ್ ಹಿಂಗೆ ಬಂದಿದೆ. ಇದು ಕುಚ್ಚಿ ಈ ಥರ ಇಡ್ಸಿದ್ದೀನಿ ಅಷ್ಟೇ. ಇದು ಬ್ಲೌಸಿಂದನೇ ಗ್ರ್ಯಾಂಡು. ಬ್ಲೌಸ್ ಸಿಗಲಿಲ್ಲ ನಿಮಗೆ ತೋರಿಸೋಣ ಅಂತ, ರೆಡ್ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ. ಮೀಶೋದಲ್ಲಿ ತೊಗೊಂಡಿದ್ದು ಓನ್ಲಿ 250 ರುಪೀಸ್. ನೀವು ನಂಬ್ತಿರೋ ಬಿಡ್ತೀರೋ, ನಾನು ಗೃಹಪ್ರವೇಶಕ್ಕೆ ಇನ್ನೊಂದು ದಿವಸ ಚಪ್ಪರ ದಿವಸ ಉಡ್ತೀವಿ, ರಾತ್ರಿ ಹೋಮಕ್ಕೆಲ್ಲ ನಾನು ಅವತ್ತು ಹುಟ್ಟಿದ್ದು. ಬರೀ 250 ರುಪೀಸು. ಈ ಸ್ಯಾರಿ ಬಂದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಬಂದು ಮೀಶೋದಲ್ಲಿ ತೊಗೊಂಡಿದ್ದು, ನೋಡೋಣ ಅಂತೇಳಿ ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬ್ಲೌಸು ತುಂಬ ಗ್ರ್ಯಾಂಡಾಗಿ ಬಂದಿದೆ. ಬ್ಲೌಸ್ ಎಲ್ಲ ಹಾಕಿದ್ದೀನೋ ಅದು ಸಿಗಲಿಲ್ಲ, ನಿಮಗೆ ತೋರಿಸ್ತಿದೆ. ಈ ಸ್ಯಾರಿ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ನೀವು ನನ್ನ ವೀಡಿಯೋಸ್ನಲ್ಲಿ ನೋಡ್ಬೋದು. ನಮ್ಮ ಮನೆ ಗೃಹ ಪ್ರವೇಶದ ವೀಡಿಯೋ ಒಂದು ಹಾಕಿದ್ದೀನಿ, ಅದರಲ್ಲಿ ನಾನು ಹುಟ್ಟಿದ್ದೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಂತೇಳ್ಬಿಟ್ಟು ಸ್ಯಾರಿ. ಇದೊಂದೇ ಸ್ಯಾರಿ ನೀಟಾಗಿ ಫಿಟ್ ಆ್ಯಂಡ್ ಫೈನ್ ಆಗಿರೋದು, ಇನ್ನೆಲ್ಲ ಮುದ್ರೋಗ್ಬಿಟ್ಟಿದೆ. ನೋಡಿ, ಇದು ನಮ್ಮ ಮನೆಯವ್ರು ತಂದ್ಕೊಟ್ಟಿದ್ದು ಸೀರೆ ಕಂಚಿಯಿಂದ. ಪಾಪ ಅವ್ರು ಇಷ್ಟಪಟ್ಟು ತಂದಿರೋ ಸೀರೆ, ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ. ಇದು ಕೂಡ ನವಿಲ್ ಕಲರ್ದು. ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಬಟ್ ಇದು ಕೆಳಗಡೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು. ಬಟ್ ಅವ್ರು ಪ್ರೀತಿಯಿಂದ ತಂದುಕೊಟ್ಟಿದ್ರಲ್ಲ ಅಂಥೇಳಿ ಇಟ್ಕೊಂಡು ಇದನ್ನು ಒಂದು ಸಲ ಹಾಕಿದ್ದೀನಿ ಸ್ಯಾರಿ. ಒಂದು ಸಲಗೆ ಈ ಗತಿ ಕಾಣಿಸಿದ್ದೀನಿ ಇದಕ್ಕೆ. ಇನ್ನೇನು ಪದೇ ಉಟ್ರೆ ಅಷ್ಟೇ ಕತೆ. ಇವೆಲ್ಲ ಸ್ವಲ್ಪ ರಫ್ ಅಂತ ಅನಿಸುತ್ತೆ ನನಗೆ. ಇದನ್ನೆಲ್ಲ ಉಡ್ಸೋಕ್ಕೆ ಇನ್ನೊಬ್ರು ಬೇಕು. ನಾನು ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಸಾಫ್ಟ್ ಸ್ಯಾರೀಸೇ ತೊಗೊಳ್ಳೋದು. ಇದು ಕೂಡ ಇಟ್ಕೊಂಡಿದ್ದೀನಿ. ನನ್ನ ಫೇವ್ರೇಟ್ ಅಂತ ಏನಿಲ್ಲ, ಪಾಪ ನಮ್ಮ ಮನೆಯವರು ತುಂಬ ಪ್ರೀತಿಯಿಂದ ತಂದು ಕೊಟ್ರಲ್ಲ ಅಂತ ಹೇಳ್ಬಿಟ್ಟು ಇದು ಇಟ್ಕೊಂಡಿದ್ದೀನಿ. ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದಿಷ್ಟು ನನ್ನ ಸ್ಯಾರಿ ಕಲೆಕ್ಷನ್ಸು. ಇದ್ರದ್ದು ಬ್ಲೌಸ್ ಎಲ್ಲ ಇಲ್ಲಿದೆ, ಬಟ್ ಯಾಕೋ ಬೇಡ ಅನ್ನಿಸ್ತು ತೋರಿಸೋದು. ಸ್ಯಾರಿ ತೋರಿಸಿ ನೀವು ನೋಡೇ ಸುಸ್ತಾಗಿರ್ತೀರ. ಸೊ ಇವತ್ತಿನ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.